Okay, let's go. Hey guys, welcome back to the new vlog. ಈ ಹೊರಟೆ ಹಾಸನಕ್ಕೆ ಅಂದರೆ ಇನ್ನೂ ಸ್ವಲ್ಪ ಲೇಟಾಗಿ ಹೋಗ್ಬೋದಿತ್ತು. ನನಗೆ ಎಕ್ಸಾಮು ಲೇಟಾಗಿದೆ, ಆದರೆ ಮಳೆ ಈಗ ಸದ್ಯಕ್ಕೆ ನಿಂತಿದೆ. ಅದಕ್ಕೆ ಈಗಲೇ ಹೋಗ್ಬಿಡೋಣ ಸುಮ್ಮನೆ, ಮತ್ತೆ ಮಳೆ ಬಂದರೆ ಅದೇ ದೊಡ್ಡ ತಲೆನೋವು ಅಂತ ಹೋಗ್ತಾ ಇದ್ದೀನಿ. ಸರಿ ಅಮ್ಮ, ಬಾಯ್ 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 ಬಾಯ್. ಬನ್ನಿ ಕಳ್ಸೋಗೋಣ ಹಾಸನ. ಸರಿ ಸರಿ ಬಾಯ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಹೇಮಾವತಿ ಬ್ಯಾಕ್ ವಾಟರ್. ಇದು ಇಷ್ಟು ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು. ನನ್ನ ಹೆಂಡತಿಯಲ್ಲಮ್ಮ, ನನ್ನ ತಾಯಿ, ನನ್ನ ಬಾಗತ್ಯಾವರು ಬಿಟ್ಬಿಡಮ್ಮ. ನನ್ನ ಮಕ್ಕಳು ಹುಚ್ಚೆ ಉಯ್ಯ, ನಿನ್ನ ಅವನಿಗೆ ಕೆತ್ತ ತಿನ್ನ ಒಂದೊಂದ್ ಸಲಕ್ಕೆ ಒಂದೊಂದು ಮಾತಾಡ್ತಾರಲ್ಲ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಗೈಸ್, ಈಗ ಜಸ್ಟ್ 8:16 ಬಿಟ್ಟು ಮನೆನ 9:16 ಕರೆಕ್ಟಾಗಿ ಮನೆ, ಈ ಮನೆ ಆ ಮನೆ ಈ ಮನೆ 1 ಗಂಟೆ. ಹೆವಿ ಇದಪ್ಪ. ಏನು ಮಳೆ ಅಂದರೆ ಮಳೆ ಬಂದು ನಿಂತಿತ್ತು. ರೋಡೆಲ್ಲ ಫುಲ್ಲು ನೀರು. ಓಕೆ, ಈಗ ಅದೇನೇನೋ ಕೊಟ್ಟಿದೆ ಬ್ಯಾಗಲ್ಲಿ, ಅದನ್ನೆಲ್ಲ ತೆಗೆದಿಟ್ಟು ಸಿಗ್ತೀನಿ ನಿಮಗೆ. ಗೈಸ್ ನೋಡ್ರಿ, ಇಲ್ಲಿ ನಮ್ಮಮ್ಮ ಎಷ್ಟು ದೊಡ್ಡ ಬಾಟ್ಲಲ್ಲಿ ಹಾಲು ಹಾಕ್ಕೊಟ್ಟಿದ್ದಾರೆ ಅಂತ. ಅಂದರೆ ಜಾಸ್ತಿ ಆಯ್ತು ಇದು ಏನಿಲ್ಲ ಅಂದರೂ 1 ತಿಂಗಳಿಗೆ ಮಾಡ್ಬೋದು ಇದು ಹಾಲು. ಅದಕ್ಕೆ ಅಂದರೆ ಇವತ್ತು ಸಂಜೆನೋ ವಾಪಸ್ ಬಾ ಅಂತಿದ್ದಾರೆ ಮನೆಗೆ. ಅದಕ್ಕೋಸ್ಕರ ಈಗ ಬರೀ ಒಂದು ಮಧ್ಯಾಹ್ನ ಕಷ್ಟ ಇದು, ಅದಕ್ಕೆ ಇಷ್ಟು ಕೊಟ್ಟಿದ್ದಾರೆ. ಅದನ್ನು ನಾನು ಇಷ್ಟು ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅಲ್ಲಿ 1 ತಿಂಗಳು ಮಾತಾಡೋಂಗಿಲ್ಲ, ಹಾಲು ಅನ್ನೋಂಗಿಲ್ಲ. 1 ತಿಂಗಳು. ಯಾವುದು ಆರಾಮ? ಯಾರು ಎಕ್ಸ್ಟರ್ನಲ್ ಅಂತ ಯಾರು ಬಂದಿಲ್ಲ ಸರಿ, ಬಂದಿರು ಎಕ್ಸ್ಟರ್ನಲ್ ಲೀವ್ ಬಂದದ್ದು ಅಷ್ಟೇ. ಹೌದಾ? ಅದೇ ಹೇಳಿಲ್ವಾ, ಫಸ್ಟ್ ಲ್ಯಾಬ್ ಯಾರು ಬರ್ತಾರೆ ಅವ್ರಿಗೆ ಪೀಸು. ಇನ್ನಂಗಿತ್ತು ನಮ್ದಿಲ್ಲ, ಇನ್ನು 2:30ಗೆ ನಮ್ದು. ಬಾಯ್ 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 ಬಾಯ್. ಪೂರ ಈಗ ಯಾವ್ದು ಟ್ರೈನ್ ಬಸ್ ನಾಳೆಗೆ? ಸರಿ, ಓಕೆ. ಸಮಯ ಒಂದು ಕೆಲಸ ಐತಿ, ಹೋಗಕ್ ಹೋಗ್ಬೇಡ್ರಿ. ನಾಳೆಗಾದ್ರ ಸಕಲೇಶ್ಪುರ ಚಿಕ್ಕಮೂರು ಹೋಗ್ಬಿಡ್ರಿ. ಹೇಳ್ತೀನಿ, ಕೆರೆ ಬಂದಿ ಸಕಲೇಶ್ಪುರ ಹೋಗೋಣ. ಬಾಯ್ ಬಾಯ್ ಬಾಯ್. ಇದಾಯಿತು, ಇನ್ನೂ ರೆಕಾರ್ಡ್ ಕರೆಕ್ಷನ್ ಆಯಿತು. ಏನಾಗಿತ್ತು ಅಂದರೆ, ನಾನು ಫ್ಯಾಕಲ್ಟಿ ಇನ್ಚಾರ್ಜ್ ಸೈನ್ ಹಾಕ್ಸಿರ್ಲಿಲ್ಲ. ನಾನು ಬಿಡು ಇವತ್ತು ಹಾಕಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಹೆಂಗೆ ಮಿಸ್ ಆಯಿತು ಅಂತ ಅಂದರು. ಸರ್ ಗೊತ್ತಿಲ್ಲ, ನೀವು ಆಮೇಲೆ ಹಾಕ್ತೀರಾ ಅಂದ್ಕೊಂಡಿದ್ದೆ ಅಂದೆ. ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹಾಕ್ಕೊಟ್ರು. ಓಕೆ, ಈಗ ಇವನೇನೋ ಇನ್ನೂ ಓದ್ಬೇಕಂತೆ. ಶಶಿ ಬಾರೋ. ಬಾರೋ ಮರ ಲ್ಯಾಬ್ ಐತಿ. ಯಾಕಾಗೈತಿ ಲ್ಯಾಬ್ ಬಂದು ಇದೊಂದು ಮುಗಿತಾ, ಎಕ್ಸಾಮ್ ಮುಗಿದೋಕೆ ಹೊತ್ತಾಗ ನಾವು ಸೇಫ್ ಫಸ್ಟ್ ಇಯರ್ ಕಂಪ್ಲೀಟ್ ಆಗೈತಿ. ಫಸ್ಟ್ ಇಯರ್ ಇವತ್ತಿಗೆ ಕಂಪ್ಲೀಟ್ ಆಗ್ತದೆ ಫುಲ್. ಈಗ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಗೈಸ್, ಅಲ್ಲಿ ಕೊಟ್ಟಿದ್ರಲ್ಲ, ಬನ್ನಿ ಟೀ ಮಾಡೋಣ. ಫಸ್ಟು ಹಾಲಿಟ್ಟಿದ್ದೀನಿ. ಹಾಲಿಗೆ ಹಾಕೋಣ ಟೀ ಪುಡಿ. 1 ಚಮಚ ಟೀ ಪುಡಿ, ಸಕ್ಕರೆ ಜಾಸ್ತಿ ಹಾಕಲ್ಲ, ಸಕ್ಕರೆ ಲೈಟಾಗಿರ್ಬೇಕು ಯಾವತ್ತು, ಆಯಿತಾ? ಅಲ್ಲ, ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಡೋಣ ಬೇಕಾದ್ರೆ. ಸೊ ನೆಕ್ಸ್ಟ್
ಶುಂಠಿ ಆಯಿತು, ಏಲಕ್ಕಿ. ಮಸಾಲ ಟೀ ಕುಡಿಯೋಕೆ ಇಷ್ಟ, ಅದಕ್ಕೆ. ಗೈಸ್ ನೋಡಿ, ನಾನು ಮಾಡಿರೋ ಟೀ ಈಗ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ. ನನಗೆ ತುಂಬ ಸೇರಂಗಿಲ್ಲ ಈಗ, ಅಂದರೆ ಮೂಡಿಲ್ಲ ಈಗ ಕುಡಿಯೋಕ್ಕೆ. ಇನ್ನೇನು ಅದಕ್ಕೋಸ್ಕರ ಕಡಿಮೆ ಹಾಕೊಂಡಿದ್ದೀನಿ. ಸೊ ಬನ್ನಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ನಾನು ಚೆನ್ನಾಗಿ ಮಾಡಿದ್ದೀನಿ ಏನು ಅಂತ. ಓಕೆ, ಅಂದರೆ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಕುಡಿಯೋದು, ಅದಕ್ಕೋಸ್ಕರ ನಾನು ಕಡಿಮೆ ಹಾಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ನಿಮ್ಗೇನಾದರೂ ಟೀ ಬೇಕು ಅಂದರೆ ಕಮೆಂಟಲ್ಲಿ ನೀವು ಟೀ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಗೈಸ್, ಹಿಂಗೆ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಈಗ ಒಂದು ID ಕಾರ್ಡ್ನ ತಗೊಂಡು ಹೋಗ್ಬೇಕು ಎಕ್ಸಾಮ್ ಬರೆಯೋಕ್ಕೆ. ಚಲೋ ಗೈಸ್, ಬನ್ನಿ ಕಾಲೇಜ್ಗೆ ಹೋಗೋಣ. ಟೈಮ್ ಆಯಿತು ಈಗ 1:45. 2 ಗಂಟೆಗೆ ಬರೋಣ ಅಂತ ಹೇಳಿದ್ವಿ, ಈಗಾಗಲೇ 1:45 ಹೋಗೋ ಅಷ್ಟೊತ್ತಿಗೆ ಆಗುತ್ತೆ. 1:50 ಅಷ್ಟೊತ್ತಾಗುತ್ತೆ. ಅದಕ್ಕೆ ಹೋಗೋಣ. ಎಕ್ಸಾಮ್ ಬರೆದು ಹೆಂಗಾಗ್ತದೆ ಏನು ನೋಡೋಣ. ಎಕ್ಸಾಮ್ ಬರೆದ್ಮೇಲೆ ಸಿಗ್ತೀನಿ ನಿಮಗೆ. ಏನಿಲ್ಲ ಒಳಗೆ ಅದಾವಿಲ್ಲ, ಅಲೋ ಇಲ್ವೋ ಏನು ಟ್ರಿಪ್ಪಿಗೆ ಅದೇ ನಾಳೆ ಹೋಗೋದೇನು? ಅದನ್ನ ಕಳಿಸಿದ್ರೆ ಗ್ರೂಪಲ್ಲಿ ಹಾಕಿದ್ದೀರಲ್ಲ, ಸಕಲೇಶ್ಪುರ. ನೀವು ಸಕಲೇಶ್ಪುರ ಚಿಕ್ಕಮಗಳೂರು ಎರಡಕ್ಕೂ ಶಶಿಗಳು ಆಗಿರ್ತಾರೆ, ಮಾತಾಡಲ್ಲ. ಬೆಳಗ್ಗೆನೂ ಅಷ್ಟೇ, ಬಾರೋ ಮರ ಓದ್ಕೋಬೇಕು ಬಾರಲ್ಲೇ ಅಂತವನೇ. ಎರಡಕ್ಕೂ ಹೋಯ್ತೀರಾ? ಸಕಲೇಶ್ಪುರ ಇಲ್ಲೇ ಹಿಂದೆ ಗಾರ್ಡನ್ ಹಿಂದೆ ತಾನೇ. ಅಲ್ಲ, ಏನು ಬೈಕಲ್ಲಿ ಹೋಯ್ತಿದ್ರೆ ಫ್ಲೈಟಲ್ಲಿ ಹೋಯ್ತಿದ್ದೀರಾ? ನಾನು ಊರಿಗೆ ಹೋಗಿ ನಟ್ಟೆ, ನಾನು 10ನೇ ತಾರೀಕು ಟಿಕೆಟ್ ಬುಕ್ ಐತಿ. 10ನೇ ತಾರೀಕಲ್ಲ, ನಾಳೆ. ಏನು ನಾಳೆ ನೀವು ಟ್ರಿಪ್ ಹೋದ್ರೆ ಹೋಗ್ತಿಲ್ಲ, ನಾನು ಊರಿಗೆ ಹೋಗ್ತೀನಪ್ಪ. ನಾಳೆನೇ? ನಾಳೆ ಹೋದ್ರೆ ಹೋಯ್ತಿಲ್ಲ, ಒಂದು 10ನೇ ತಾರೀಕು ಟಿಕೆಟ್ ಬುಕ್ ಐತೆ ಅಂತ. ಒಟ್ಟು ನಾಳೆ ಇಲ್ಲ ನಾಡ್ದು ಒಟ್ಟು ಹೋಗಿ ಬೆಳಿ ಸಂಜೆ ಎಲ್ಲ ಬಂದ್ರೆ ಹೋಗಿತ್ತು. ಇಲ್ಲ ಊರಿಗೆ ಹೋಗಿನ ಒಟ್ಟರು ನಿಮ್ಮ ಟ್ರಿಪ್ಪಿಗೆ ಅಂದ್ಬಿಡ. ಶುರು ಮಾಡ್ದಾನೆ ಇವನು ಒಬ್ಬನೇ ಹಿಂಗೆಲ್ಲ ಓದ್ಕೊ ಬರೋದು. ರೋಡಲ್ಲಿ ಓದ್ಕೊ ಬರ್ತಾನೆ. ಇವತ್ತೊಂದು ಅಜ್ಜಿ ಬೈದ್ರಂತೆ ನಿನಗೆ, ಅದೇ ರೋಡಲ್ಲಿ. ಆಮೇಲೆ ಆಮೇಲೆ UPSC ಫಾರ್ಮುಲಾ ಅದಾವು ಬಿಟ್ಟಿದ್ದು. ನೋಡಿ, CR ಇವನು. CR ಯಾವ್ರು ನೀ ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ ಹೆಸ್ರ? ಯಾವ ಹೆಸರು ಯಾವಾಗಲೂ ಹೇಳ್ತಾ ಇರ್ತೀಯ? ಈಗ ಅದೆಂತ ಬೀರವಳ್ಳಿ CR. ಓ, ಆ ರೀತಿ ಬಂದೇನಿ ಇವನು ಹೇಳಿದ್ದು. ಇವರಿಬ್ರು UPSCಗೆ ರೆಡಿ ಆಗ್ತಾ ಇದಾರೆ. UPSC ಸಿವಿಲ್ ಹಂಗಂತ ಇವ್ರ ಮನೇಲಿ ಸಿವಿಲ್ ಎಕ್ಸಾಮ್ ಕಟ್ಸವ್ರೆ. ಓದ್ಲಿ, 25 ದಿನ ಓದ್ಬಿಟ್ಟು ಎಕ್ಸಾಮ್ ಬರೀ ಪೊಲೀಸ್ ಆಗುವಂತ, ಇಂಜಿನಿಯರಿಂಗ್. ಆಮೇಲೆ ಎಷ್ಟು ಮಾತಾಡ್ತಾನೆ ಅಲ್ಲ. ಮತ್ತೆ ನಿಮ್ಮ ಸಮಾಚಾರ? ಗಾಯ್ಸ್ 2 ತಿಂಗಳು ಮುಗೀತು. ಇನ್ನ 2 ತಿಂಗಳು ರಜಾನೆ. ಅಫಿಷಿಯಲಿ ಇವತ್ತಿಗೆ ಎಂಡ್ ಆಯ್ತು ಅನ್ಸುತ್ತೆ ನಮ್ದು ಫಸ್ಟ್ ಇಯರ್. ಸೊ ಆಗ್ಲೇ ಮುಗೀತು. ಎಷ್ಟೋ 3:35 ಮುಗಿಸಿದ್ದು. 3:20 ಮುಗಿ. ಶರತ್ ಏನಂದ, ನನ್ನ ಕೇಳ್ದ, ಆಯ್ತಾ ಅಂದ. ಹ್ಞೂ ಆಯ್ತು ಅಂದೆ. ನಿಂತು ಹ್ಞೂ ನಂದು ಆಯ್ತು ಅಂದ. ಬರಂಗೇ ಇಲ್ಲ ಮುಂದಕ್ಕೆ ಹೋಗ್ಲಿ. ಹೆಂಗ್ ವೈವ ಹೆಂಗ್ ಕೇಳಿದ್ರು ಅಂತಂದ್ರೆ, ಗೊತ್ತಿಲ್ವಾ? ಸರಿ ಆಯ್ತು, ಗೊತ್ತಿಲ್ಲ. 1-2 ಕ್ವಶನ್ ಕೇಳಿ ಬಿಟ್ಟೇ ಇಲ್ಲ. ಕೇಳು, ಗೊತ್ತಿಲ್ವಾ ನಿಂಗೆ? ಗೊತ್ತಿಲ್ದವ್ರು ನನಗೇನು ಹೇಳು 40 ಕ್ವಶನ್ ಕೇಳಿದ್ರು ಅತ್ಲಿಗೆ. ಅಪ್ಪ ಅದ್ಯಾವುದೋ ಲೈನ್ ಆಫ್ ಲಾ ಅಂತ ಏನೋ ಕೇಳಿದ್ರು. ಲೈನ್ ಆಫ್ ಲಾ ಅಂದ್ರೆ ವರ್ಡೇ ಕೇಳಿಲ್ಲ, ಪಾಠದಲ್ಲೂ ಕೇಳಿಲ್ಲ ವರ್ಡು. ಅತ್ಲಾಗಿ ಏನೇನೋ ಕೇಳಿದ್ರು. ಸರ್ ಆಯಿತು ಬಿಟ್ಬಿಡಿ ಬರ್ತೀನಿ ಅಂತ ಅಂದೆ. ಸರಿ ಆಯಿತು ಹೋಗು ಚಿನ್ನ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಅಲ್ಲಲ್ಲಲ್ಲಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಬನ್ನಿ ಈಗ ಕ್ಯಾಂಟೀನ್ಗೆ ಹೋಗೋಣ. 10% ಆಫ್ ಇದೈತೆ, ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗು. ಏನಮ್ಮದು ಅದಲ್ಲ, ಹೆಲ್ಮೆಟ್ ಆಗುತ್ತೆ ಅದು ಅಂತೆ. ಹೌದಾ? ನನ್ನ ಟೀ ಆಫ್ ಅಂದ್ರೆ ಏನು ಅಂದರು ಸರ್? ಹಾಫ್ ಆಫ್ ದ ಟೈಮ್ ಪೀರಿಯಡ್. ಹಾಫು ಅಲ್ಲ, ಕ್ವಾರ್ಟರ್ ಅಲ್ಲ. ಆಮೇಲೆ ಮ್ಯಾನ್ಯಲ್ ನೋಡೋ ಲಾ ಆಫ್ ಟ್ರಾನ್ಸ್ಫರ್ಸ್ ಐತೆ, ಇವನ್ ನೋಡೋ ಲಾ ಆಫ್ ಟೆನ್ಷನ್ ಏನು ಅಂತವನೆ. ಸರ್ ಟೀ ಕುಡ್ಕೊಂಡ್ ಬನ್ನಿ ಅಂತ ಏನು ಅಂತ ಗೊತ್ತಾಯ್ತಲ್ಲ. ಆಮೇಲೆ ಅದನ್ನ ಹೇಳ್ದೆ,
ಏನ್ ಗೊತ್ತಾ ಅವನ ಹೆಸರು ಶಶಿಕಾಂತ್ ಅಲ್ವಾ? ಅದ ಕೇಳಿಲ್ಲ ಶಶಿ, ಅವನ ಹೆಸರು ಶಶಿಕಾಂತ್ ಅಲ್ವಾ? ಶಶಿಕಾಂತ್ ಹತ್ರ ಹೋಗ್ಬಿಟ್ಟು ನಿನ್ನ ಹೆಸರೇನು? ಶಶಿಕಾಂತ್. ನನ್ನ ಹೆಸರು ಹಿಡ್ಕೊಂಡ್ಯಾ, ನನ್ನ ಹೆಸರು ಅವಮಾನ ಮಾಡ್ತೀಯ ಅಂತ ಅವ್ನು. ಓ ಸರ್ ನಿಮ್ದೆಲ್ಲ ನೋಡಿ ಗಾಯ್ಸ್, ನಮ್ಗೆ ಬೈಯೋ ಕೇಳಿದ್ರು ಹೇಳ ಯಾರು ಏನು ಆನ್ ಮಾಡಿದ್ದೇನೆ, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಲ್ಲಿ. ಅವ್ರ ಅಪ್ಪ ಬಂದ್ಬಿಟ್ಟು ಇವತ್ತು ನಮ್ಗೆ ಫಿಸಿಕ್ಸ್ ಲ್ಯಾಬ್ ಇತ್ತು ಇವತ್ತು ಬೈಗಾದಲ್ಲಿ. ಸ್ಯಾಮ್ ಅವ್ರ ಅಪ್ಪ ಬಂದ್ಬಿಟ್ಟು Back in the vlog. ಗೊತ್ತಾ ಯಾವರು ಇಷ್ಟು ದಿನ ಇರ್ಲಿಲ್ವಲ್ಲ. ಮೀಸೆ ಬಿಟ್ಟಂಗ್ ಬಿಟ್ಟಿದ್ಯಾ ಮೀಸೆಯ? ಸ್ಯಾಮ್ ಅವ್ರ ಅಪ್ಪ ಇಷ್ಟು ದಿನ ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಅಲ್ಲ ಕಣ್ಲ, ನೀ ಎಲ್ಲಿ ಬರ್ತಿಲ್ಲ ನೀನು? ಅಲ್ಲ ನೀನು ವಡಪಾವಲ್ಲ, ಯಾವ ಪಾವ ಆದ್ರೂ ತಿನ್ನೋ. ನೀನ್ ಕಾಲೇಜ್ ಅಲ್ಲ ಕಣ್ಲ, ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲಿರ್ತಾನೆ ಅಂತ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾನೆ. ಫೋನ್ ಮಾಡಿದ್ರೆ ಎಲ್ಲೋ ಎಲ್ಲಿದ್ದಿಲ್ಲ, ಸಿಗ್ಲೇ ಇಲ್ಲ, ಎಲ್ಲೋ ನಾ ಬಂದ ಕಣ್ಲ ಬಸ್ ಸ್ಟ್ಯಾಂಡ್ಗೆ ಅಂತಾನೆ. ಗೈಸ್ ನೋಡ್ರಿ, ಅಲ್ಲಿ ಎಕ್ಸಾಮ್ ಮುಗೀತು, ಅಲ್ಲಿ ಯಾರು ಮುಗಿಸೇ ಇಲ್ಲ. ಬರ್ಲಿ ತಡ್ರಿ, ಇಲ್ಲಿ 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 ಎಕ್ಸಾಮ್ ಮುಗೀತು ಅಂತ ಅಂದ್ರೆ, ಲ್ಯಾಬ್ ಎಕ್ಸಾಮ್ ಮುಗೀತು, ಎಲ್ಲ ಇದೆಲ್ಲ ಮುಗೀತಲ್ಲ ಅಂತ ಜೋಶ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹೆಂಗಾಯ್ತಾ? ವೆಜ್ ಹೊಡ್ಕೊಂಡಿದ್ದೆ ಇದ್ರ ಸಂಬಂಧ. ಆಮೇಲೆ ಈಸಿ ಇದ್ದಪ್ಪ. ಯಾವ್ದು? ಏನು ಗ್ರಾಫ್ ಹಾಕಂಗ್ ಕೂತಿದ್ದ? ಹಾಕಿನಿ. ಯಾವ್ದು? ಬ್ಲಾಕ್ ಬಾಕ್ಸಾ? ಬ್ಲ್ಯಾಕ್ ಬಡಿ ಯಾವ್ದ್ಲಾ? ಸ್ಟೀಫನ್ಸ್ ಲಾ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಕೊಂಡು ಹೋಯ್ದಲ್ಲ ನೀನು. 1 ಪಾಯಿಂಟ್ ಎಷ್ಟು ಬರುತ್ತೆ? 1 ಪಾಯಿಂಟ್ ಸಮಥಿಂಗ್ ಬರುತ್ತಿಲ್ಲ. ಯಾವ್ದು? 3 ಪಾಯಿಂಟ್ ಅಂದ್ರೆ 4 ಇಂದ ಒಳಗಿರ್ಬೇಕಷ್ಟೇ. ಸ್ಟೀಫನ್ಸ್ ಅದೇ 4 ಇಂದ ಒಳಗಿರ್ಬೇಕು. ನಿಯರ್ಲಿ 4. ಹಾ, ಇದು ಸ್ಟೀಫನ್ಸ್ 1 ಪಾಯಿಂಟ್ ಸ್ಲೋಪ್. ನೀ ಅದನ್ನೇ ಹೇಳ್ತಾ ಇರೋದು, 4 ಇಂದ ಒಳಗಿರ್ಬೇಕು, 4 ಹತ್ರಕ್ಕೆ. ಸ್ಲೋಪ್. ಹಾ, ಸ್ಲೋಪ್. ನೀವ್ ಏನು ಸ್ಲೋಪ್ ಇಂದನೇ ನಿಯರ್ಲಿ 4 ಬರ್ಬೇಕು. ಕೆ ಅಲ್ಲ ಕಣೋದು. ಅಲ್ಲ, ನಾ ಹೇಳಿದ್ದು ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಒಳಗ ನಿಯರ್ಲಿ 4 ಬರ್ಬೇಕು. 3 ಪಾಯಿಂಟ್ ಸಮಥಿಂಗ್ ಬರ್ತಂತ ತೋರ್ಸಿನಿ. ಅದು ಸ್ಲೋಪ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬೇರೆ. ಸ್ಟೀಫನ್ಸ್ ಲಾ 4 ನಿಯರ್ಲಿ ಈಕ್ವಲ್ ಟು 4 ಬರ್ಬೇಕು. ಅಂದ್ರೆ ನನಗ್ ಬಂದಿದ್ದು ಏನ್ ಗೊತ್ತಾನ, ಅದು 3 4 ಬರುತ್ತ. ನನಗ್ ಬಂದಿ ಸ್ಟೀಫನ್ಸ್ E4 ಡೈರೆಕ್ಟ್ E4 ಅಂದ್ರ ಕೆಳಗ ವ್ಯಾಲ್ಯೂ ಕಡಿಮೆ ಆಗ್ಬೇಕು. ಬಂದಾಕೈತೈತ್ ನಂದು ಸ್ಲೋಪ್ ಅಷ್ಟೇ ನೀನ್ ಕಂಡಿಡಿಬೇಕು. AB/BC ಅದು ಬಂದ 3.4/2 ಅಂತ. ನಾನು ಇಲ್ಲ 1 ಬರ್ಬೇಕಂತ ಹೇಳಿ, ಇಲ್ಲ 2 ಪಾಯಿಂಟ್ ಸಮಥಿಂಗ್ ನಾನು ದೊಡ್ಡಪ್ಪ ಅಂದ್ರೆ ನೀನು 2.5 ಅಂದ್ರೆ ನಿಂಗೆ 2.5 ಬಂದ್ರು ಓಕೆ, ಒಟ್ನಲ್ಲಿ 4 ಒಳಗ್ ಬರ್ಬೇಕು. ಹೋಗ್ಲಿ ಬಾ, ಖುಷಿಗೆ ಒಂದ್ ವಡಪಾವ. 3-4 ದಿವಸ ಅಲ್ಲಿ ಪುಡ್ಕೊಟ್ಟಾಗ ಅವ್ರ ರೊಕ್ಕ ಯಾರು ಮಾತು ಕೊಟ್ಟಿದ್ದ ಹಾಸ್ಟೆಲ್ ಏನ್ ಇದಕ್ಕಿದ್ಯಾ? ಹಾಸ್ಟೆಲ್ ಊಟ ಊಟ ತಿಂದ್ರೆ ಇವತ್ತೇ ಸತ್ತೋಕಿ ನಿಮ್ ಮತ್ತೆ ಹಾಸ್ಟೆಲ್ ಹಾಕಿದ್ಯಾ? ಹಾಸ್ಟೆಲ್ ಬಿಟ್ಟು ಪಿ ಬೈದಾಡಿ ಜಗಳ ಮಾಡಿ ಹಾಳಾಕತ್ತಾವ. ಪಿಜಿಗೆ ಹೋಗೋ ಹಾಸ್ಟೆಲ್ ಊಟ ಬೇಡ, ಯಾವ ಕೊಡ್ದ ತಿಂಗಳ 6,000 ರೂಪಾಯಿ ಪಿಜಿಗೆ. ಹಾಸ್ಟೆಲ್ ಊಟ ತಿನ್ನೋ, ಏನೇನ್ ಮಾತಾಡ್ಬೇಕು ಮಾತಾಡ್ಕೊಂತ ಎದ್ ನಿಂದ್ರಿ ಸರ್ ಬಂದ್ರೆ ರೆಸ್ಪೆಕ್ಟ್ ಕೊಡೋದ ಕುಂತ ಬಿಟ್ಟಿ ನಾವು ಬಂದಾಗ ಹಿಂಗ. ಹೌದಾ? ಶರತ್ ಏನಂದ್ರು? ಅಬ್ಸರ್ವೇಷನ್ ತರ್ಬೇಕಂತ. ಈಗ ಬನ್ನಿ ತರೋರಂತೆ, ನಾಳೆ ತಾನೇ ತೋರ್ಸೋದು. ಏ ಬಾರೋ, ತಲೆ ಕೆಡ್ಸ್ಕೊಬೇಡ. ಶಶಾಂಕ್ ನೀನ ಅವನು ತಂದಿಲ್ಲ, ಇಬ್ರು ಮಾತಾಡ್ಕೊಂಡು. ಟಿಕೆಟ್ ಅದ ಅಂತ. ಲೋ, ಇದೆಲ್ಲ ಎಷ್ಟು ಎಡಿಟ್ ಮಾಡ್ಬೇಕು ಗೊತ್ತಾ? ನೀವು ಮಾತಾಡ್ತೀರಾ, ನಿಮ್ಗೆ ಗೊತ್ತಾಗ್ಕೊಂಡ್ರಲ್ಲ. ನಿಮ್ಗೆ ಗೊತ್ತಾಗ್ಕೊಂಡ್ರಲ್ಲ, ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಕಂಡ್ರಲ್ಲ. ಒಂದು ಗ್ರೂಪ್ ಅಲ್ಲಿ ಮೆಸೇಜ್ ಇಲ್ಲಿ ಎಲ್ಲೋಗಿದ್ದೆ? Nimda, Dozras tell me, her tabush crack oik. ಹೇಳದ್ನೇನಾರು ಪ್ರಜ್ವಲ್ ಯಾರಿಗಾದ್ರು ಎಲ್ಲ ಸೆಕೆಂಡ್ ಹ್ಯಾಂಡ್ ಸ್ಕ್ರೀನ್ ಗಾರ್ಡ್ ತಾತರ ಕೂಡ ಅಲ್ಲ, ಎಡ್ಜೋಗಿದೆ ಅಷ್ಟೇ. ಸೆಕೆಂಡ್ ಹ್ಯಾಂಡ್ ಸ್ಕ್ರೀನ್ ಗಾರ್ಡ್ ಬೇಕಂದ್ರೆ ನಿನ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ಲ ಎಲ್ಲ? ನಿನ್ ಕಾಂಟ್ಯಾಕ್ಟ್ ನಂಬರ್ ಇವನು ಶಶಿದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೆಕೆಂಡ್ ಹ್ಯಾಂಡ್ ಸ್ಕ್ರೀನ್ ಗಾರ್ಡ್
ಗೈಸ್ ಈಗ ಬಂದೆ ಮನೆಗೆ. ಎಕ್ಸಾಮ್ ಬೇಗ ಮುಗೀತು, ಬಟ್ ನಾವು ಸ್ವಲ್ಪ ನಿಂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಲೇಟ್ ಆಯಿತು. ಇಷ್ಟೊತ್ತಾಗಿದ್ದಾಗಲೇ 5:30 ಆಗಲೇ ಮುಗೀತು, ಬಟ್ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈಗ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಚಲೋ ಏನು ಮಾಡೋದು ನೋಡ್ತೀನಿ. ಈಗ ಎಡಿಟ್ ಮಾಡಿ ನೋಡೋಣ, ಏನಾದ್ರು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗುತ್ತಾ ಅಥವಾ ಎಂಡ್ ಮಾಡೋದ ಏನು ನೋಡ್ತೀನಿ. ಓಕೆ ಗೈಸ್, ವ್ಲಾಗ್ನ ಎಂಡ್ ಮಾಡ್ತೀನಿ. ಅಂದರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ, ಎಡಿಟ್ ಮಾಡೋದೇ ಲೇಟ್ ಆಯಿತು. ಸೊ ವ್ಲಾಗ್ನ ಈಗ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.